ಸರ್ ನಮಸ್ಕಾರ. ನಮಸ್ಕಾರ. ಹೇಳಪ್ಪಿ. ಸರ್ ನಾವು ಪೊಲೀಸ್ ಆಗಬೇಕಿತ್ತು ಅಂದರೆ ಅದಕ್ಕೆ. ಹೌದಪ್ಪಿ. ಈಗ ಇತ್ತೀಚೆಗೆ ಏನಾಗಿದೆ ನನಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಆಫರ್ ಮಾಡಿದಾರಲ್ಲ, ಅದಕ್ಕೆ ಕರೆದಿದ್ದಾರೆ. ಹೊಸ ಬ್ಯಾಚ್ ಕೂಡ ನಮ್ಮ ಓಂಕಾರ ಅಕಾಡೆಮಿ ಒಳಗೆ ಏನಾಗಿವೆ ಅಂತ ಕೇಳಿದಾಗ ಸ್ಟಾರ್ಟ್ ಆಗಿವೆ ಅಪ್ಪಿ. ನಿನಗೆ ನಮ್ಮ ಸಂಸ್ಥೆ ಹೆಂಗೆ ಗೊತ್ತಾಯಿತು? ಸರ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನೆಲ್ ನೋಡಿ ಸರ್. ಹಾಂ. ಈ ಓಂಕಾರ ಅಕಾಡೆಮಿ ವತಿಯಿಂದ ಬರ್ತಕ್ಕಂಥ ಇನ್ಫಾರ್ಮೇಷನ್ಗಳು ಈ ಓಂಕಾರ ಅಕಾಡೆಮಿ ಅನ್ನುವ ಇನ್ಸ್ಟಾ ಐಡಿಯಲ್ ಒಳಗೆ ಮತ್ತು ಯೂಟ್ಯೂಬ್ ಒಳಗೆ ನೋಡಿದೆಯಾ? ಹಾಂ. ನಮ್ಮ ಆನ್ಲೈನ್ ಕ್ಲಾಸ್ಗಳು ಕೂಡ ನೋಡಿರ್ತೀನಿ. ಸರ್ ದಿನ ನೋಡ್ತೇನೆ. ಆನ್ಲೈನ್ ಕ್ಲಾಸ್ಗಳು ಕೂಡ ನೋಡಿದೆಯಾ? ಹಾಗಾದರೆ ಈ ಸಂಸ್ಥೆನೇ ಯಾಕೆ, ಇದೇ ಸಂಸ್ಥೆ ಯಾಕೆ ಚೂಸ್ ಮಾಡ್ಕೊಂಡಪ್ಪಿ? ನಮ್ಮ ಓಂಕಾರ ಅಕಾಡೆಮಿಗೆ ಯಾಕೆ ಬರ್ಬೇಕು ಅನ್ಕೊಂಡು? ಸರ್ ಪ್ರೈಸ್ ಎಲ್ಲ ಕಮ್ಮಿ ಐತ್ರಿ ಸರ್ ಎಲ್ಲ ಚೆಂದ ಹೇಳ್ತಾರೆ ಸರ್, ಅದರಿಂದ ಇಲ್ಲಿ. ಓಹೋ, ಹಂಗಂದ್ರೆ ನಿನಗೆ ಒಟ್ಟು ಈ ತಾಲೂಕು ಒಳಗೆ ನೋಡ್ಕೊತ ಹೋದ್ರೆ ಅತ್ಯುತ್ತಮವಾದ ಸಂಸ್ಥೆ ಯಾವುದು ಅಂತ ಕೇಳಿದಾಗ ಓಂಕಾರ ಅಕಾಡೆಮಿ. ಹಾಗಾಗಿ ಓಂಕಾರ ಅಕಾಡೆಮಿ ಒಳಗೆ ಬಡ ವಿದ್ಯಾರ್ಥಿಗಳಿಗೆ ಬರ್ತವರಿಗೆ ಅತಿ ಪ್ರೈಸ್ ಕಡಿಮೆ ಒಳಗೆ ಏನಾಗುತ್ತೆ ಅಂದ್ರೆ ಉತ್ತಮವಾದ ಶಿಕ್ಷಣ ಸಿಗ್ತದೆ ಅನ್ನೋದು ನಿನಗೆ ಐಡಿಯಾ ಇಂದ ನೀ ಏನು ಮಾಡಿದ್ದೀವಿ ಇದು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಈ ಓಂಕಾರ ಅಕಾಡೆಮಿ ಬಗ್ಗೆ ಯಾರು ಮಾಹಿತಿ ಹೇಳಿದ್ರು ಇಲ್ಲಿ ಚಂದ ಹೋಗು ಅಂತ ಹೇಳಿ? ಸರ್ ನಮ್ಮ ಫ್ರೆಂಡ್ಸ್ಗಳಿದ್ರು ಸರ್, ಅವರು ಮೊದಲು ಇಲ್ಲೇ ಬರ್ತೇನೆ ಅಂದರೆ ಅದರಿಂದ ಅವ್ರದಿಂದ ಕಲಿತೆ ಈ ಕಡೆ. ಓಹೋ, ಅಂದ್ರೆ ನಿಮ್ಮ ಸ್ನೇಹಿತರು ಹೇಳ್ಯಾರ ಸಿಂಧಿ ಒಳಗೆ ಓಂಕಾರ ಅಕಾಡೆಮಿ ಐತಿ, ಹೋಗು ಚೆನ್ನಾಗಿ ಹೇಳ್ತಾರೆ, ನಿನಗೆ ಒಳ್ಳೇದಾಗತ್ತಾ ಅಂತ ಹೇಳಿದ್ದಾರೆ. ಹಾದಪ್ಪಿ, ಚಲೋ ಆಯಿತು. ಈಗ ನೀನು ಪೊಲೀಸ್ ಆಗ್ಬೇಕಂತ ಬಂದಿದ್ದೀಯಾ? ಈಗ ನೋಡಪ್ಪಿ, ನೀನು ಪೊಲೀಸ್ ಆಗ್ಬೇಕಂತ ಬಂದರೆ ನಿನ್ನ ಮೂಲ ಗುರಿ ಏನಾಗಿರಬೇಕು ಅಂತ ಕೇಳಿದಾಗ ಪೊಲೀಸಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳವು ಎಲ್ಲವನ್ನು ನೀನು ಏನು ಮಾಡಬೇಕಾಗತ್ತೆ ಅಂತ ಕೇಳಿದಾಗ ಕಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರತಿನಿತ್ಯರು ಕೂಡ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗ್ತಾವೆ ಕ್ಲಾಸು, ಸಾಯಂಕಾಲ 5 ಗಂಟೆವರೆಗೆ ಏನಿರ್ತವೆ ಎಂದು ಕೇಳಿದಾಗ ತರಗತಿಗಳಿರ್ತವೆ. ಎಲ್ಲ ತರಗತಿಗಳಿಗೂ ಕೂಡ ತಾನೇನಾಗಬೇಕು, ಹಾಜರಾಗಬೇಕಾಗತ್ತೆ. ಅಲ್ಲಿ ಹೇಳ್ತಕ್ಕಂಥ ಶಿಕ್ಷಕರ ಒಂದು ಪಾಠವನ್ನು ದಿನನಿತ್ಯಲೂ ಕೂಡ ನೀನು ಏನಾಗಬೇಕಾಗತ್ತೆ ಅಂತ ಕೇಳಿದಾಗ ತಪ್ಪದೆ ಪಾಲಿಸಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಓಂಕಾರ ಅಕಾಡೆಮಿ ಒಳಗೆ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ತಾನೇನಾಗಬೇಕಾಗುತ್ತೆ ಅಂತ ಕೇಳಿದಾಗ ಭಾಗವಹಿಸಬೇಕಾಗತ್ತೆ. ನೀನು ಕಂಡಂಥ ಕನಸು ಅತಿ ಜಲ್ದಿ ಏನಾಗುತ್ತೆ ಅಂತ ಕೇಳಿದಾಗ ನನಸಾಗುತ್ತೆ. ಹಾಗಾದ್ರೆ ಇಲ್ಲಿ ಓಂಕಾರ ಅಕಾಡೆಮಿಗೆ ಹೋಗ್ತೀನಿ ಅಂದಾಗ ನಿಮ್ಮ ತಾಯಿಯವ್ರು ಏನು ಹೇಳಿದ್ರು? ಚಂದ ಅಭ್ಯಾಸ ಮಾಡು. ಅಪ್ಪ ಈ ಸದ ನೋಡಿ, ನೀವು ಇಲ್ಲಿ ಓಂಕಾರ ಅಕಾಡೆಮಿಗೆ ಹೋಗ್ತೀನಿ ಸರ್ ಅಂತ ಬರ್ತಿರಲ್ಲ, ಈಗ ನಿಮ್ಮ ತಂದೆ ತಾಯಿಗಳು ರೊಕ್ಕ ಕೊಡಾಗ ಅದ್ರ ಬಗ್ಗೆ ಚಿಂತೆ ಮಾಡ್ತಾರ? ಏನಂತಾರೆ? ಹೋಗಿ ಕಲಿ, ನಿನಗೇನೈತಿ ನಿಶ್ಚಯ, ಒಟ್ಟು ಪಡಿ, ಎಲ್ಲರೂ ನಿನ್ನ ಹೆಸರು ತಗೊಳ್ಳಿ, ಊರಾಗ ಒಂದು ಹೆಸರು ಮಾಡು. ಅದೇ ಅಪ್ಪಿ, ಈ ಸದ ನೋಡಿ ನಿಮ್ಮ ಮನ್ಯಾಗ ಎಷ್ಟೇ ಕಷ್ಟಗಳಿದ್ರು ಕೂಡ ಒಟ್ಟು ಸಾಲಿ ಕಲ್ಸಕ್ಕೆ ತಂದೆಗಳು ನಮಗೆ ಏನು ಮಾಡಂಗಿಲ್ಲ ಅಂತ ಹಿಂದೆ ಮುಂದೆ ತುಳಿಯಂಗಿಲ್ಲ. ಇಲ್ಲ ಈ ಕಾಲ್ಫಾರ್ಮ್ ಆಗ್ಯಾವ, ಹೋಗು, ಖರ್ಚು ಎಷ್ಟಕ್ಕಾಗಲಕ್ಕ ಚೆನ್ನಾಗಿ ಓದು, ಒಟ್ಟು ನೌಕರಿ ಮಾಡ್ಕೊ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಕಾಲೇಜ್ಗೆ ಬರ್ತಾರಪ್ಪಿ, ಬಂದು ಏನು ಮಾಡ್ತಾರೆ ಅಂತ ಕೇಳಿದಾಗ ಇಂಥ ಅವಕಾಶಗಳನ್ನ ಮಿಸ್ ಮಾಡ್ಕೋತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ? ಎಲ್ಲ ಅವಕಾಶ ಎಲ್ಲರಿಗೂ ಸಿಗಲ್ರಿ ಸರ್, ಎಲ್ಲರೂ ಚಂದ ಓದ್ಕೋಬೇಕು, ಮುಂದೆ ಬರಬೇಕು. ನೀ ಹೇಳೋ ಮಾತು ಸತ್ಯ ನೋಡು. ಇಲ್ಲಿ ನೋಡಿ, ಅವನು ಹೇಳ್ತಾನೆ ಅಂತ ಕೇಳಿದಾಗ ಅವಕಾಶಗಳು ಬರೋದೇ ಮನುಷ್ಯನಿಗೆ ಏನು ಅಂತ ಕೇಳಿದಾಗ ಭಾಳ ಕಡಿಮೆ. ಬಂದ ಅವಕಾಶಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸ್ಕೊಂಡ್ರಿ ಅಂದರೆ ನಿಮ್ಮ ಲೈಫ್ ಏನಾಗುತ್ತೆ ಅಂತ ಕೇಳಿದಾಗ ಟರ್ನ್ ಆಗುತ್ತೆ. ಅದೇ ಅಪ್ಪಿ, ನೀನು ಅಡ್ಮಿಷನ್ ಅಂತ ನಾನು ಈಗ ಆಲ್ರೆಡಿ ಏನು ಮಾಡಿದ್ದೀನಿ ಅಂತ ಕೇಳಿದಾಗ ತೊಗೊಂಡಿದ್ದೀನಿ. ನೀನು ಕೂಡ ಏನು ಅಂತ ಕೇಳಿದಾಗ ನಮ್ಮ ಸಂಸ್ಥೆ ಒಳಗೆ ಉತ್ತಮವಾದ ತರಗತಿಯನ್ನು ಪಡೆದು ನೀನು ಕೂಡ ಒಬ್ಬ ಉತ್ತಮವಾದ ಏನಾಗು ಅಂತ ಕೇಳಿದಾಗ ಪೊಲೀಸ್ ಆಗಿ ಆಯ್ಕೆ ಆಗುವಂತ ಹಾರೈಸ್ತೀನಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.